ನೇ ತಾರೀಕು ಸುವರ್ಣಸೌಧದ ಮುತ್ತಿಗೆ ಹಾಕಬೇಕು ಅಂತೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಾವು ಸ್ವಾಭಾವಿಕವಾಗಿ ಒಂದು ಸರ್ಕಾರ ತಾವು ಸರ್ಕಾರದಲ್ಲಿ ಇದ್ದವರೇ, ಸರ್ಕಾರ ನಡೆಸಿರೋರು. ಹಾಗಾಗಿ ಒಂದು ಸರ್ಕಾರ ತನ್ನ ಜವಾಬ್ದಾರಿಯಿಂದ ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ನಾವು ತಗೊಂಡ್ವಿ. ಆಗ ಇಲ್ಲಿ ಮಾನ್ಯ ಬಸವರಾಜ ಯತ್ನಾಳ್ ಅವರು ತಾವು ಎಲ್ಲರೂ ಕೂಡ ನಮಗೆ ಟ್ರ್ಯಾಕ್ಟರ್ಗಳನ್ನು ಅಲೋ ಮಾಡಬೇಕು ಹಾಗೆ ಅಂತೆಲ್ಲ ಕೇಳಿದಾಗ ಕೋರ್ಟೇ ಆದೇಶ ಮಾಡಿದೆ. ಹೈಕೋರ್ಟ್, ಧಾರವಾಡದ ಹೈಕೋರ್ಟೇ ಆದೇಶ ಮಾಡಿದೆ, ಟ್ರ್ಯಾಕ್ಟರ್ಗಳನ್ನು ಬಿಡೋದು ಬೇಡ. ಆಮೇಲೆ ನೀವು ಕ್ರೂಸರ್ಗಳಲ್ಲಿ ಬರೋದು ಹೇಗೆ ಬರಬೇಕು, ಜನ ಹೇಗಾದರೂ ಬರಬೇಕಲ್ಲ, ಅದಕ್ಕೆ ಕ್ರೂಸರ್ಗಳನ್ನು ಅಲೋ ಮಾಡಿ ಅಂತೇಳಿ ನಾವು ಅದಕ್ಕೆ ಒಪ್ಕೊಂಡ್ವಿ. ಜನ ಬಂದರು, ಶಾಂತಿಯುತವಾಗೇ ನಾವು ಪ್ರತಿಭಟನೆ ಮಾಡ್ತೀವಿ ಅಂತಲೂ ಹೇಳಿದರು. ನಾವು ಒಂದು ಜಾಗನೂ ಕೂಡ ಕೋರ್ಟ್ ಆದೇಶದ ಪ್ರಕಾರನೇ ನಿಗದಿ ಮಾಡಿ ಅಲ್ಲಿ ನೀವು ಪ್ರತಿಭಟನೆ ಮಾಡ್ಬೋದು ಅಂತ ಹೇಳಿದ್ವಿ. ಇಷ್ಟೆಲ್ಲ ಆಗಿದ ಮೇಲೆ ಸಚಿವರುಗಳು ಹೋಗಿ ಹೇಳ್ಕೊಂಡ್ರು, ನಾವು ಮುಖ್ಯಮಂತ್ರಿಗಳು ನಾವೆಲ್ಲ ಚರ್ಚೆ ಮಾಡಿದ್ರು. ಮುಖ್ಯಮಂತ್ರಿಗಳು ಹೇಳಿದರು, ಇಲ್ಲಪ್ಪ ಅವ್ರನ್ನ ಹೋಗಿ ಫಸ್ಟ್ ನೀವು ಹೋಗಿ ಹೇಳಿ, ಅವರೇನಾದರೂ ಮೆಮೊರಂಡಮ್ ಕೊಟ್ಟರೆ ತೊಗೊಂಡು ಬನ್ನಿ, ಅಥವಾ ಇನ್ನೇನಾದರೂ ಇದ್ದರೆ ಹೇಳಿ, ಇಲ್ಲಾಂದರೆ ಒಂದು 10 ಜನ 15 ಜನ ರೆಪ್ರೆಸೆಂಟೇಟಿವ್ಸ್ನ ಕರ್ಕೊಂಡು ಬನ್ನಿ. ಅದನ್ನು ಮಾದೇವಪ್ಪನವರು ಕೂಡ ಕನ್ಫರ್ಮ್ ಮಾಡಿದ್ರು. ನಮ್ಮ ಹತ್ರ ವಿಡಿಯೋ ರೆಕಾರ್ಡಿಂಗು ಕೂಡ ಅವೆಲ್ಲ ಇದ್ದಾವೆ. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಸ್ವಾಮೀಜಿಯವರು ಹೇಳಿಕೆ ಕೊಡ್ತಾರೆ, ನಾವೆಲ್ಲ ವಿಧಾನಸೌಧಕ್ಕೆ ಹೋಗೋಣ, ಮುಖ್ಯಮಂತ್ರಿಗಳು ಭೇಟಿ ಮಾಡೋಣ ಅಂಥೇಳಿ. ಅವರು ಬರೀ 15 ಜನ ಹೋಗೋಣ ಅಂತ ಅಂದಿದ್ರೆ ಈ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಅವರ ಹೇಳಿಕೆ ಆಗಿದೆ ಅಂದರೆ, ವಿಡಿಯೋಗ್ರಾಫಿ ನಾನು ಕಳಿಸ್ಕೊಡ್ತೀನಿ ತಮಗೆ. ಅವರು ಎಲ್ಲ ಹೋಗೋಣ, ವಿಧಾನಸೌಧಕ್ಕೆ ಹೋಗೋಣ, ಚೆನ್ನಮ್ಮನ ಸ್ಟ್ಯಾಚ್ಯೂ ಹತ್ರ ಮುಖ್ಯಮಂತ್ರಿಗಳನ್ನು ಕರೆಸೋಣ, ಎಲ್ಲರೂ ಹೋಗೋಣ ಅಂದರೆ 10,000 ಜನ ಇಲ್ಲಿ ಸುವರ್ಣಸೌಧದ ಹತ್ರ ಬರೋದಾದರೆ ಹೇಗಾಗ್ತದೆ ಅನ್ನೋದು ತಾವು ಯೋಚನೆ ಮಾಡಿ. ಆ ಕಾರಣಕ್ಕೆ ನಾವು ಏನು ಹೇಳೋದು, ನೋಡಪ್ಪ ಎಲ್ಲೋ ಒಂದು ಕಡೆ, ಹೌದು ನನ್ನ ಹತ್ರ ರೆಕಾರ್ಡ್ ಇದೆ, ನಾನು ಯಾಕೆ ಸುಳ್ಳು ಹೇಳ್ಬೇಕು ನಿಮಗೆ. ಕರಿಕೋಟ್ ಮುಂದೆ ಇರಬೇಕು, ಕರಿಕೋಟ್ಗೆ ಪೊಲೀಸ್ನವರು ಮುಟ್ಟೋದಿಲ್ಲ. ಆನಂತರ ಖಾದಿ ಇರಬೇಕು, ಖಾದಿ ಹಾಕಿರೋರು. ಆಮೇಲೆ ಇಲ್ಲ ಕಾವಿ ಹೇಳಿಲ್ಲ ಅವರು, ರೈತರ ಶಾಲ್ ಇರಬೇಕು ಅಂತ ಹೇಳಿದ್ದಾರೆ, ಕಾವಿ ಹೇಳಿಲ್ಲ. ಹಾಗೆ ಹೇಳಿದ ಮೇಲೆ ಏನು ಅರ್ಥೈಸ್ಬೇಕು ಹೇಳಿ. ಅದಾದ ಮೇಲೆ ಆಯಿತು, ಅಷ್ಟಕ್ಕಾದರೂ ಹೇಳಿದರು. ತಕ್ಷಣ ಇದ್ದಕ್ಕಿದ್ದಾಗೆ ಆ ಜನ ಅವರು ಯಾವಾಗ ಸ್ವಾಮೀಜಿಯವರು ಆ ರೀತಿ ಹೇಳಿದರು, ಹೊರಡಕ್ಕೆ ಶುರು ಮಾಡಿದ್ರು. ಎಲ್ಲಿಗೆ? ಸುವರ್ಣಸೌಧಕ್ಕೆ. ಜನ ಹೊರಡಕ್ಕೆ ಶುರು ಮಾಡಿದ ಮೇಲೆ ನಿಮ್ಮ ಕಂಟ್ರೋಲ್ನಲ್ಲಿ ಹೆಂಗಿರ್ತಾರೆ ಅವರು? ಸ್ವಾಮೀಜಿ ಕಂಟ್ರೋಲ್ನಲ್ಲಿ ಇರ್ತಾರಾ, ಅಥವಾ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ತಾವೆಲ್ಲ ಹೋಗಿದ್ರಿ ನಿಮ್ಮ ಕಂಟ್ರೋಲಲ್ಲಿ ಇರ್ತಾರಾ? ಅವರು ನುಗ್ಗುವಾಗ ಅಲ್ಲಿ ಮುಂದೆ ಬ್ಯಾರಿಕೇಡ್ ಹಾಕಿದ್ರು, ಬ್ಯಾರಿಕೇಡ್ನು ಕೂಡ ತೆಗೆದು ಬಿಸಾಕಿದ್ರು. ಒಂದು ACP ತಲೆಗೆಲ್ಲ ಹೊಡೆದಿದೆ, ಅದೆಲ್ಲ ವಿಡಿಯೋಗ್ರಾಫಿ ಇದೆ, ಅವೆಲ್ಲ ಏನು ಸುಮ್ಮನೆ ಹೇಳಕ್ಕೆ ಹೋಗಲ್ಲ ನಾನು. ಕಲ್ಲು ಹೊಡೆದವ್ರದ್ದು ಇದೆ, ಚಪ್ಪಲಿ ಎಸೆದವ್ರದ್ದು ಇದೆ. ಯಾರು ಚಪ್ಪಲಿ ಎಸೆದ್ರು, ಯಾಕಡೆಯಿಂದ ಚಪ್ಪಲಿ ಬಂತು, ಯಾವ ಕಡೆಯಿಂದ ಕಲ್ಲು ಬಂತು, ಅದೆಲ್ಲ ಇದೆ, ವಿಡಿಯೋಗ್ರಾಫ್ ಕಂಪ್ಲೀಟ್ ಇದೆ. ಆದ್ದರಿಂದ ಅದೆಲ್ಲ ಆದಮೇಲೆ ಯಾವಾಗ ಅವರು ನುಗ್ಗಿದ್ರು, ಕಲ್ಲು ಹೊಡೆದ್ರು, ಆಗ ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದರಲ್ಲಿ ಸರ್ಕಾರನೇ ಹೇಳಿತ್ತು, ಸರ್ಕಾರನೇ ಮಾಡಿತ್ತು. ಸರ್ಕಾರದಲ್ಲಿ ಇದ್ದೀವಪ್ಪ, ಶಾಂತಿ ಕಾಪಾಡೋದು, ಲಾ ಆ್ಯಂಡ್ ಆರ್ಡರ್ ಕಾಪಾಡೋದು ಅಲ್ಲೆಲ್ಲ. ಹೌದೌದು, ಎಲ್ಲ ಮಾಡಿದ್ದಾರೆ. ಹಾವೇರಿನಲ್ಲೂ ಮಾಡಿದ್ರು, ಬಸವರಾಜಣ್ಣ ಹಾವೇರಿನಲ್ಲೂ ಮಾಡಿದ್ರು. ಹಸಿರುವಾಯು ಉಪಯೋಗ ಮಾಡಿಲ್ಲ, ದುರಂಕಾರದಿಂದ ಒಬ್ಬ ಅಧಿಕಾರಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಲಾಠಿ ಚಾರ್ಜ್ ಆಗೋಕ್ಕಿಂತ 15 ನಿಮಿಷ ಪೂರ್ವದಲ್ಲಿ ಸುವರ್ಣಸೌಧದ ಮುಂಭಾಗದಲ್ಲಿದ್ದಂತ ಪತ್ರಕರ್ತರನ್ನು ಕೊಡ್ರಿ, ಯಾರು ಲಾಠಿ ಚಾರ್ಜ್ ಮಾಡಂತ ಆದೇಶ ಮಾಡ್ಯಾರ ಅನ್ನೋದು ಗುರ್ತಾಕತಿ. ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ಯಾವ ತನಿಖೆ ಅಗತ್ಯ ಇಲ್ಲ. ಎವ್ರಿಥಿಂಗ್ ಈಸ್ ಕ್ಲಿಯರ್.